ದೇವಸ್ಥಾನ ಮುಜರಾಯಿ ಇಲಾಖೆಗೆ ಹೋಗಿದ್ದು ಹೇಗೆ? ಯಾಕೆಂದರೆ ನೀವು ಅವಾಗಿಂದ ನೀವು ಮಾಡ್ಕೊಂಡು ಬಂದಿರೋ ಒಂದು ಟ್ರಸ್ಟ್ ರೀತಿಯಲ್ಲಿ ಮಾಡಿಕೊಂಡು ಮಾಡ್ಬೋದಾಗಿತ್ತು. ಬಟ್ ಮುಜರಾಯಿ ಇಲಾಖೆ ಧಾರ್ಮಿಕ ಇಂಥ ವಿಚಾರಗಳು ಸ್ವಲ್ಪ ಮಾತನಾಡೋದು ಕಷ್ಟ ಆಗುತ್ತೆ. ದೇವಸ್ಥಾನದ ವಿಚಾರ ಬಂದಾಗ ಇದು ಮೊದಲಿಂದಲೂ 3 ಊರಿಗೆ ಸೇರಿರುವಂಥ ದೇವಸ್ಥಾನ. ನಾವು ಯಾರಿಗೂ ಏನೂ ಬದಲಾವಣೆ ಇದೇ ಆಗಲಿ ಹಾಗೆ ಆಗಲಿ ನಮಗೆ ಗೊತ್ತಿಲ್ಲ. ಏನೋ ಬಂದಿದೆ ನಡೆಸ್ಕೊಂಡು ದೇವರ ಪೂಜೆ ನಡೀತಾ ಇದೆ. ನಮಗೆ ಲೌಕಿಕ ಅನ್ನೋದು ಅಷ್ಟು ಗೊತ್ತಾಗಲ್ಲ. ಇವರು ಮೊದಲಿಂದ ನಡ್ಸ್ಕೊಂಡು ಬರ್ತಾಯಿದ್ರು. ಈಗೇನೋ ಅಚಾತುರ್ಯ ಆಗುತ್ತೆ ಅಂಥದ್ರಲ್ಲಿ ಬದಲಾವಣೆ ಬಂದಿದೆ. ಮುಂದೆ ಇದಕ್ಕೆ ದೇವರ ಒಂದು ಸಂಕಲ್ಪನೂ ಇದೆಯೋ ಏನೋ ಗೊತ್ತಿಲ್ಲ, ನಡ್ಕೊಂಡು ಹೋಗ್ತಾ ಇದೆ. ಮುಂದೆ ಏನಾಗುತ್ತೋ ಪೂಜಾದಿಗಳಿಗೆ ಮಾತ್ರ ತೊಂದರೆ ಆಗದೇ ಇದ್ದರೆ ನಮಗಷ್ಟೇ ಸಾಕು ಅಂತ ನನ್ನ ಉದ್ದೇಶ. ಮತ್ತೊಂದು ವಾದ ಎದ್ದಿತ್ತು ಮತ್ತು ಅಪವಾದ ಬಂದಿತ್ತು ಈ ದೇವಸ್ಥಾನದಲ್ಲಿ. ತಮಗೆ ಗೊತ್ತಿರಬೇಕು, ಈ ದೇವಸ್ಥಾನದ ಕಾಣಿಕೆ ಉಂಡಿ ಎಣಿಸ್ತಾ ಇರಬೇಕಾದ್ರೆ ಒಂದು ಕಳ್ಳತನ ಆಯಿತು ಅಂತ ಬಂತು. ಅದ್ರ ಬಗ್ಗೆ ಏನು ಹೇಳ್ತಾರೆ? ನಾವೇನು ಹೇಳೋದು ಅಂತ ಹೇಳಿದ್ರೆ, ಆಗಿರ್ತಕ್ಕಂಥ ಕ್ರಿಯೆ ಬೇರೆ, ಕಾರ್ಯಕಾರಣ ಸಂಬಂಧ ಅಂತ ಹೇಳ್ತೀವಿ. ಇರ್ಬೋದು, ಯಾವುದೋ ಅವಕಾಶಗಳು ಬಂದಾಗ ಏನೇನೋ ಮಾಡಿ ಆಗಿರ್ಬೋದು. ಅಂಥದ್ರಲ್ಲಿ ನಾವು ಏನು ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ಟಿದ್ದೀವಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆಗಿರ್ತಕ್ಕಂಥ ಉದ್ದೇಶ ಬೇರೆ, ಪರಿಣಾಮ ಆಗತಕ್ಕಂಥ ಉದ್ದೇಶ ಬೇರೆ. ಹಂಗಾಗಿ ಎಲ್ಲದಕ್ಕೂ ಭಗವಂತನೇ ನಮಗೆ ಈ ಒಂದು ಸಂಕಲ್ಪವನ್ನು ಮಾಡಿ ಕಳಿಸಿದ್ದಾನೆ. ಇದರಲ್ಲಿ ನಾವು ಯಾವುದೇ ರೀತಿಯಾದ ಯಾರನ್ನೂ ಜವಾಬ್ದಾರಿ ಮಾಡ್ತಕ್ಕಂಥ ಅವಕಾಶಗಳು ನಮಗೆ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಅಂದರೆ ನಿರ್ವಹಣೆಯಲ್ಲಿ ಎಲ್ಲರೂ ತಪ್ಪಾಗಿದೆ ಅಂತ? ಅದು ನಿರ್ವಹಣೆ ಮಾಡೋದ್ರಲ್ಲಿ ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದೊಂದು ಸರಿ ಒಂದೊಂದು ಕ್ರಿಯೆ ಆಗಿರುತ್ತೆ. ಅದನ್ನು ನಿರ್ವಹಿಸ್ತಕ್ಕಂಥ ದೃಷ್ಟಿಯಲ್ಲಿ ಏನೋ ಆಗಿರುತ್ತೆ. ಲೋಪ ಆಗಿದ್ದಾಗ ದೇವರು ಏನೋ ಒಂದು ಸಂಕಲ್ಪ ಮಾಡಿದ್ದಾನೆ, ಆಗಿದೆ ಅಷ್ಟೇ. ಅದಾಗೋದಕ್ಕೂ ದೈವ ಸಂಕಲ್ಪನೇ ಕಾರಣ. ಏನೇ ಒಂದಾದರೂ ದೈವ ಸಂಕಲ್ಪ ಇರಲೇ. ಹೌದು ಹೌದು, ದೈವ ಸಂಕಲ್ಪ ಇಲ್ದಿರೆ ಏನೂ ಆಗಲ್ಲ. ತೇನವಿನ ತೃಣಮಪಿನ ಚಲತಿ. ಅವನು ಸಂಕಲ್ಪ ಇಲ್ದಿರ ಒಂದು ಉಳ್ಕಟ್ಟಿನೋ ಅಲ್ಗಾಡಲ್ಲ ಅಂತ ಹೇಳ್ತಾರೆ. ಏನೋ ಇದೆ, ಆದರೆ ನಮಗೆ ವಿಚಾರ ಮಾಡ್ತಕ್ಕಂಥ ಶಕ್ತಿ ಇಲ್ಲ ಅಷ್ಟೇ. ಆಗಲಿ, ಎಲ್ಲದಕ್ಕೂ ದೇವರ ಆಶೀರ್ವಾದ. ಸಮಯ ಬಂದರೆ ತಂತಾನೆ ಸತ್ಯ ತಿಳಿಯುತ್ತೆ ಅಷ್ಟೇ. ಎಲ್ಲದನ್ನು ಅವನೇ ಸರಿ ಮಾಡ್ಕೊಳ್ತಾನೆ. ಖಂಡಿತ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.